ಮೊದಲನೇ ಸರಿ ನೀವು ಬರ್ತಾ ಹೌದು, ನಾನು ಮೊದಲನೇ ಸಾರಿ ಬರ್ತಾ ಇದ್ದೇನೆ ಈ ಅಂದ್ರೆ ಈ ದೇವಸ್ಥಾನಕ್ಕೆ. ದೇವಸ್ಥಾನ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೌದು, ನಮ್ಮ ಬ್ರದರ್ ಹೇಳಿದ್ದು ದೇವಸ್ಥಾನ ಈ ಥರ ಬದನಕೆರೆಯಲ್ಲಿ ಪಂಚಮುಖಿ ಆಂಜನೇಯ 161 ಅಡಿದು ದೇವಸ್ಥಾನ ಇದೆ, ತುಂಬ ಪ್ರಸಿದ್ಧವಾದ ಕ್ಷೇತ್ರ, ನೋಡಬೇಕು. ಅಲ್ಲೆಲ್ಲ ನವಗ್ರಹಗಳದ್ದು ತುಂಬ ವಿಶೇಷವಾಗಿ ಇದು ಮಾಡಿದ್ದಾರೆ. ಅಲ್ಲಿ ಒಬ್ಬರ ಗುರೂಜಿ ಅವರ ಒಂದು ತಮ್ಮ ತಪಸ್ಸಿನಿಂದ ತಮಗೆ ಒಂದು ಆದ ಅನುಭವಗಳಿಂದ ಅವರು ಈ ದೇವಸ್ಥಾನವನ್ನು ಕಟ್ಟಿಸಿ ಜೀರ್ಣೋದ್ಧಾರ ಮಾಡಿದ್ದಾರಂತೆ ಗೊತ್ತಾಯಿತು. ಸೊ ಅದರಿಂದ ನಾವು ನೋಡಬೇಕಂತ ನಮಗೂ ಕುತೂಹಲ ಆಗಿ ಮೊದಲನೇ ಸಾರಿ ಬಂದ್ವಿ. ಇಲ್ಲಿ ಬಂದ ಮೇಲೆ ನಮಗೆ ಅದು ದೇವ್ರದ್ದು ಎಲ್ಲ ನೋಡಿ, ಆಂಜನೇಯಂದು ಅಷ್ಟು ಎತ್ತರವಾದ ಮೂರ್ತಿ ನೋಡಿ ಭಕ್ತಿ ಉಂಟಾಗಿ ನಮಗೆ ಒಂಥರ ರೋಮಾಂಚನ ಆಯಿತು. ಶನಿ ದೇವ್ರದ್ದು ಅಲ್ಲಿ, ಆಮೇಲೆ ಇಲ್ಲಿ ನಡೀತಕ್ಕಂಥ ಪ್ರಸಾದ ವಿತರಣೆ, ಪ್ರಸಾದ ವ್ಯವಸ್ಥೆ ಅದೆಲ್ಲ ತುಂಬ ಚೆನ್ನಾಗಿದೆ. ತುಂಬ ದೂರದಿಂದ ಬರ್ತಾರೆ. ಬಿಸಿಲಿನಲ್ಲಿ ಬಂದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಸಾದ ತಗೊಂಡು ನೀರು ಎಷ್ಟೋ ಸಮಾಧಾನ ಆಗುತ್ತೆ. ದೂರದಿಂದ ಬಂದವರಿಗೆ ಇದು ತುಂಬ ಅನುಕೂಲವಾಗಿದೆ ಪ್ರಸಾದ ವ್ಯವಸ್ಥೆ ಇರೋದು. ಮುಂಬರುವ ಭಕ್ತಾದಿಗಳಿಗೆ ಏನಂತ ಹೇಳ್ತೀರಾ? ಬನ್ನಿ, ಈ ಥರ ಇದೆ ದೇವಸ್ಥಾನ. ಖಂಡಿತ ಮುಂದೆ ಬರುವ ಭಕ್ತಾದಿಗಳು ಖಂಡಿತ ಬರಬೇಕು. ಈ ಕ್ಷೇತ್ರವನ್ನು ಒಂದು ಸಾರಿ ನೋಡಿ ಭೇಟಿ ಕೊಟ್ಟು ಇಲ್ಲೆಲ್ಲ ನೋಡಿ ಭಕ್ತಿಯಿಂದ ಅವರು ತಮ್ಮ ಹರಕೆ ನೆರವೇರುತ್ತೆ. ತುಂಬ ಒಂದು ಶಕ್ತಿಯುತವಾದ ಕ್ಷೇತ್ರ ಇದು. ಎಲ್ಲರೂ ಬಂದು ನೋಡಬೇಕು ಇಲ್ಲಿ ಕ್ಷೇತ್ರವನ್ನು. ಬಗ್ಗೆ ಹೇಳೋದ್ರೆ ನೀವು ಹೆಸರಿಂದ ಬರ್ತಿದ್ದೀರಾ? ಮೇಡಮ್, ನಾನು ಮೊದಲನೇ ಸಲ ಬಂದಿದ್ದು. ಸುಮಾರು ದಿನದಿಂದ ಬರಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದೆ. ಆದರೆ ನನ್ನ ಶಶಿ, ನನ್ನ ಫ್ರೆಂಡು, ಸ್ನೇಹಿತ, ನನ್ನ ಶಶಿ ಕಾಲ್ ಮಾಡ್ತಾ ಇದ್ದಾಗ ನನ್ನ ಸ್ನೇಹಿತ ನನ್ನ ಕರ್ಕೊಂಬಂದಿದ್ದು. ಏನೇ ಆದ್ರೂ ಇಲ್ಲಿ ಒಂದ್ಸಲಿ ಬಂದು ಹೋಗು, ನಿನಗೆ ಹೆಂಗೆ ಮುಂದೆ ಜೀವನ ಹೆಂಗಿದೆ ನೋಡು ಅಂತ. ಬಟ್ ಇಲ್ಲಿ ಬಂದಾದಮೇಲೆ ನನಗೆ ಅನ್ನಿಸ್ತಾ ಇದೆ, ಇಲ್ಲಿ ಬಂದಾದಮೇಲೆ ಗೊತ್ತಾಗುತ್ತೆ ಮೇಡಮ್ ಅದ್ರ ಪವಾಡ ಏನಿದೆ, ಆ ಶಕ್ತಿ ಏನಿದೆ ಭಗವಂತಂದು ಅಂತ. ದೇವರಿಲ್ಲ ಅಂತಾರೆ. ಒಂದ್ಸಲಿ ದೇವಸ್ಥಾನಕ್ಕೆ ಬಂದು ಹೋದರೆ ಇಲ್ಲಿದ್ದು ಪವಾಡ ಏನು ಅಂತ ಗೊತ್ತಾಗುತ್ತೆ. 100% ಮೇಡಮ್, 100% ನನಗೆ ಫೀಲ್ ಆಗ್ತಾ ಇದೆ. ನೀವು ನೋಡ್ತಾ ಇರೋ, ನಾನು ನಿಮ್ಮ ಜೊತೆ ಮಾತಾಡ್ತಿದ್ರೆ ನನ್ನ ಮೈಲೆಲ್ಲ ಗುಳ್ಳೆ ಬರ್ತಾ ಇದೆ. 100% ಇದೆ ಮೇಡಮ್, ರಿಸಲ್ಟ್ ಇದೆ. ಬರಬೇಕು, ಬಂದು ಹೋಗಬೇಕು. ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರೂ ಬಂದು ಹೋಗಿ ಈ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ದೇವರಿಲ್ಲ ಅಂತ ಹೇಳ್ತಾರೆ, ದೇವ್ರನ್ನ ನಂಬಬೇಕು. ಖಂಡಿತವಾಗ್ಲೂ ಬಂದು ಹೋಗಿ. ನನಗೆ ನನ್ನ ಸ್ನೇಹಿತ ಬಂದು ಕರ್ಕೊಂಬಂದು ಇವತ್ತು ನನ್ನ ಈ ದೇವಸ್ಥಾನಕ್ಕೆ ಪರಿಚಯ ಮಾಡಿಸ್ತಾ, ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಕೇಳ್ಕೊಂಡು ದಯವಿಟ್ಟು ಬಂದು ಹೋಗಿ. ತುಂಬ ಚೆನ್ನಾಗಿದೆ. ಗುರುಗಳಾದರೂ ಅಷ್ಟೇ, ಅವರು ಹೇಳೋದನ್ನು ನೀವು ಕೇಳಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಸಖತ್ತಾಗಿದೆ. ಮತ್ತು ಇಲ್ಲಿ ಏನು ಹೇಳಬೇಕು ಅಂತ ನನಗೆ ಮಾತೇ ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಏನೆಲ್ಲ ಒಳ್ಳೇದಾಗಿದೆ? ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆಲ್ಲ ಒಳ್ಳೇದಾಗೈತೆ. ಎಲ್ಲಿಂದ ಬಂದಿರೋದು ನೀವು? ನಾವು ಕೊಣನೂರು ರಾಮನಾಪುರದಿಂದ ಬಂದಿದ್ದೀವಿ. ನಾವು 200 ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀವಿ. ನಮಗೆಲ್ಲ ಒಳ್ಳೇದಾಗೈತೆ. ಭಗವಂತ ನಮಗೆ ಒಳ್ಳೇದು ಮಾಡೋನೆ. ಅದರಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಶನಿದೇವರು ಪಂಚಮುಖಿ ಆಂಜನೇಯ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಏನು ಹೇಳಿ, ಎಲ್ಲ ಚೆನ್ನಾಗೈತೆ. ನನ್ನ ಧನಂಜಯ ಗುರುಜಿ ಎಲ್ಲ ಆರಾಮಾಗಿ ಮಾಡಿದ್ದಾರೆ. ಅವ್ರು ಕಷ್ಟ ಬಿದ್ದು ಎಲ್ಲ ಅನುಕೂಲ ಆಗಿದೆ, ಮಾಡ್ತಾವ್ರೆ. ಇನ್ನೂ ಮುಂದುವರೀಲಿ ಅಂತ ಹಾರೈಸ್ತೀನಿ. ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಾ? ಬನ್ನಿ ಅಂತ ಕರ್ಕೊಂಬಂದಿದ್ದೀನಿ. ತುಂಬ ಜನ ಕರ್ಕೊಂಬಂದಿದ್ದೀನಿ. ಆಗಲೇ ಹೋದ್ರು ಒಂದು 7-8 ಜನ. ಇನ್ನೂ ಇಲ್ಲಿ ಒಂದು 10 ಜನ ಇದ್ದೀವಿ. ಕರ್ಕೊಂಬಂದಿದ್ದೀನಿ. ನಾನು ಬರಬೇಕಾದ್ರೆ ನಾನು, ನನ್ನ ಮಗ, ನನ್ನ ಸೊಸೆ 3 ಜನ. ಇವಾಗ ಒಂದು 20 ಜನ ಬರ್ತಾಯಿದ್ದಾರೆ. ಇದು ಎಷ್ಟನೇ ಸಲ ನೀವು ಬಂದಿರೋದು? ನಾನು 9ನೇ ಸಲ. ಶನಿವಾರಗಳೇ ಬರ್ತೀರಾ? ಶನಿವಾರನೇ, ಯಾವಾಗ ಬಂದರೂ ಶನಿವಾರನೇ. ನನಗೆ ಬಂದು ನೈಟ್ ಮಲಗಬೇಕು, ಮತ್ತು ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಬೇಕು. ಆಮೇಲೆ ಪೂಜೆ ಮುಗಿಸ್ಕೊಂಡು ಗುರುಜಿ ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಮನೆಗೆ ಹೋಗಿ. ಮೇಡಮ್, ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಯಾವಾಗಿಂದ ಬರ್ತಾ ಇದ್ದೀರಾ? ನಾವು ಹಾಸನಿಂದ ಬರ್ತಿದ್ದೀವಿ. ನನ್ನ ಹೆಸರು ಮಂಜುಳಾ ಅಂತ. ಇದು 2ನೇ ಸಲ ಬಂದಿರೋದು ನಾನು ಇಲ್ಲಿಗೆ. ಪರವಾಗಿಲ್ಲ, ನಾವು ಇಲ್ಲಿಗೆ ಬಂದು ನಾನು ದೇವ್ರನ್ನ ತುಂಬಾ ನಂಬ್ತೀನಿ. ಅದರಲ್ಲೂ ಆಂಜನೇಯ ಸ್ವಾಮಿ, ಶನಿದೇವರು ಅಂದರೆ ತುಂಬಾ ನಂಬ್ತೀನಿ. ಒಳ್ಳೆಯದಾಗಿದೆ ನಮಗೆ. ಇಲ್ಲಿಗೆಲ್ಲ ಬಂದಾಗೆಲ್ಲ ಒಳ್ಳೆಯದಾಗಿದೆ, ಚೆನ್ನಾಗಾಗಿದೆ. ಅಂದರೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ರು ಹೇಳಿದರು ಒಳ್ಳೆಯದಾಗಿದೆ ಇಲ್ಲಿಗೆ ಹೋಗಿ ಅಂತ. ನಾವು ವ್ಯಾಪಾರ ಮಾಡ್ತೀವಿ, ಟೀ ಅಂಗಡಿ ಇದೆ ನಮ್ಮದು. ಬಂದಮೇಲೆ ಚೆನ್ನಾಗಾಗಿದೆ ಇಲ್ಲಿ ವ್ಯಾಪಾರ. ದೇವರೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಶನಿದೇವರು ಮತ್ತು ಆಂಜನೇಯ ಸ್ವಾಮಿ ಇದ್ದಾರೆ ಅಂತ ಅನಿಸುತ್ತೆ ಇಲ್ಲಿ ನಮಗೆ. ಹೌದು, 2ನೇ ಸಲ ಬರ್ತಿದ್ದೀವಿ ನಾವು ಇಲ್ಲಿ. ಪರವಾಗಿಲ್ಲ, ಮನಸ್ಸಿಗೆ ಸ್ವಲ್ಪ ದೇವರು ಸಮಾಧಾನ ಅನ್ನೋದು ಇದೆ.